ಒಂದು ಶಾಲೆಯಲ್ಲಿ ಒಬ್ಬ ಗುರುಗಳು ತಮ್ಮ ವಿದ್ಯಾರ್ಥಿಗಳಿಗೆ ಹೊಸ ಪಾಠ ಶುರು ಮಾಡಿದರು. ಅವರು ಹೇಳಿದರು, ಇಂದು ನಾವು ನಕಾರಾತ್ಮಕತೆ ಬಗ್ಗೆ ಕಲಿಯೋಣ. ಆದರೆ ಒಂದು ನಿಯಮ ಇದೆ. ನೀವು ನೆಗೆಟಿವ್ ಬಗ್ಗೆ 2 ವಾಕ್ಯ ಮಾತ್ರ ಹೇಳಬೇಕು, ಆದರೆ ಪಾಸಿಟಿವ್ ಬಗ್ಗೆ ಕನಿಷ್ಠ 5 ವಾಕ್ಯ ಹೇಳಬೇಕು. ವಿದ್ಯಾರ್ಥಿಗಳು ಆಶ್ಚರ್ಯದಿಂದ ನೋಡಿದರು. ಅವರಲ್ಲಿ ಒಬ್ಬ ಕೇಳಿದ, ಸರ್, ನಾವು ಯಾಕೆ ಹೀಗೆ ಮಾಡಬೇಕು? ಗುರುಗಳು ನಗುತ್ತಾ ಹೇಳಿದರು, ಯಾಕಂದ್ರೆ ನಮ್ಮ ಮನಸ್ಸು ಸ್ವಾಭಾವಿಕವಾಗಿ ನೆಗೆಟಿವ್ ಕಡೆಗೆ ಹೆಚ್ಚು ಆಕರ್ಷಿತವಾಗುತ್ತದೆ. ಅದನ್ನ ಅರ್ಥ ಮಾಡಿಸಲು ಅವರು ಒಂದು ಉದಾಹರಣೆ ಹೇಳಿದರು. ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಮಗು ಇದೆ ಅಂದುಕೊಳ್ಳಿ. ಅದು ದಿನಪೂರ್ತಿ ಖುಷಿಯಾಗಿ ಆಟ ಆಡುತ್ತಾ ಇರುತ್ತದೆ. ಆದರೆ ನೀವು ಅದನ್ನು ಗಮನಿಸುವುದಿಲ್ಲ. ನೀವು ನಿಮ್ಮ ಮೊಬೈಲ್ ಅಥವಾ ಟಿವಿಯಲ್ಲಿ ಬ್ಯೂಸಿ ಆಗಿರ್ತೀರಾ. ಆದ್ರೆ ಅದೇ ಮಗು ಏನಾದರೂ ಬಿದ್ದು ಅಳಲು ಶುರು ಮಾಡಿದರೆ ನೀವು ತಕ್ಷಣ ಓಡಿ ಹೋಗಿ ಏನಾಯ್ತು ಅಂತ ಕೇಳುತ್ತೀರಾ. ವಿದ್ಯಾರ್ಥಿಗಳು ಒಪ್ಪಿಕೊಂಡರು, ಇದು ನಿಜ. ಗುರುಗಳು ಮುಂದುವರೆದು ಹೇಳಿದರು, ಅಂದರೆ ಪಾಸಿಟಿವ್ ನಡೆಯುವಾಗ ನಾವು ಗಮನ ಕೊಡೋದಿಲ್ಲ, ನೆಗೆಟಿವ್ ಆದಾಗ ಮಾತ್ರ ನಾವು ಸ್ಪಂದಿಸುತ್ತೇವೆ. ಇದರಿಂದ ಮಗುವಿನ ಮನಸ್ಸಿನಲ್ಲಿ ಒಂದು ಭಾವನೆ ಬರುತ್ತದೆ, ನನಗೆ ಗಮನ ಬೇಕಾದರೆ ನಾನು ಅಳಬೇಕು ಅನ್ನೋದು. ಹೀಗೆ ಆ ಭಾವನೆ ನಿಧಾನವಾಗಿ ಬೆಳೆದೇ ಹೋಗುತ್ತದೆ. ದೊಡ್ಡವರಾದ ಮೇಲೂ ನಾವು ನಮ್ಮ ನೋವು, ದುಃಖ ಹೇಳುವುದರಿಂದಲೇ ಜನರ ಗಮನ ಸೆಳೆಯಲು ಪ್ರಯತ್ನಿಸುತ್ತೇವೆ. ಗುರುಗಳು ಮತ್ತೊಂದು ಉದಾಹರಣೆ ಹೇಳಿದರು. ಮಕ್ಕಳಿಗೆ ಜ್ವರ ಬಂದಾಗ ನಾವು ಹೆಚ್ಚು ಕಾಳಜಿ ತೋರ್ತೀವಿ. ಆದರೆ ಸಾಮಾನ್ಯ ದಿನಗಳಲ್ಲಿ ಅಷ್ಟು ಗಮನ ಕೊಡುವುದಿಲ್ಲ. ಹೀಗಾಗಿ ಮಗುವಿನ ಮನಸ್ಸಿನಲ್ಲಿ ಜ್ವರ ಬಂದರೆ ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ ಅನ್ನೋ ಭಾವನೆ ಮೂಡುತ್ತದೆ. ಇದನ್ನ ಕೇಳಿ ವಿದ್ಯಾರ್ಥಿಗಳು ಆಲೋಚನೆಗೆ ಮುಳುಗಿದರು. ಗುರುಗಳು ಹೇಳಿದರು, ನಮ್ಮೊಳಗೆ 2 ಭಾವನೆಗಳಿವೆ, ಪ್ರೀತಿ ಮತ್ತು ದ್ವೇಷ. ಪ್ರೀತಿ ಪಾಸಿಟಿವ್, ದ್ವೇಷ ನೆಗೆಟಿವ್. ಆದ್ರೆ ದ್ವೇಷಕ್ಕೆ ಇಷ್ಟು ಶಕ್ತಿ ಇದೆ, ಅದು ಪ್ರೀತಿಯನ್ನು ಮರೆಮಾಡಬಹುದು. ನಾವು ಯಾರಾದರೂ ಮಾಡಿದ ಒಳ್ಳೆಯದನ್ನು ಬೇಗ ಮರೆತು ಬಿಡ್ತೀವಿ, ಆದ್ರೆ ಅವರು ಕೊಟ್ಟ ನೋವನ್ನು ತುಂಬಾ ದಿನ ನೆನಪಿಟ್ಟುಕೊಳ್ತೀವಿ. ಒಬ್ಬ ವಿದ್ಯಾರ್ಥಿ ಕೇಳಿದ, ಸರ್, ಇದನ್ನು ಹೇಗೆ ಬದಲಾಯಿಸೋದು? ಗುರುಗಳು ಉತ್ತರಿಸಿದರು, ಇದಕ್ಕೆ ಒಂದು ಸರಳ ಅಭ್ಯಾಸ ಇದೆ. ಇನ್ಮುಂದೆ ನೀವು ಯಾರ ಬಗ್ಗೆ ಮಾತಾಡಿದರೂ ಕನಿಷ್ಠ 5 ಪಾಸಿಟಿವ್ ಮಾತು ಹೇಳಿ, 2 ನೆಗೆಟಿವ್ ಮಾತು ಮಾತ್ರ ಹೇಳಿ. ಅವರು ಮತ್ತಷ್ಟು ಹೇಳಿದರು, ಯಾರಾದರೂ ನಿಮಗೆ ನೋವು ಕೊಟ್ಟರೆ ಅವರ ಬಗ್ಗೆ ಒಂದೇ ಒಂದು ಒಳ್ಳೆಯದನ್ನು ನೆನಪಿಸಿಕೊಳ್ಳಿ. ಅದರಿಂದ ನಿಮ್ಮ ದ್ವೇಷ ಕಡಿಮೆ ಆಗುತ್ತದೆ. ಗುರುಗಳು ಪಾಸಿಟಿವ್ ಬಗ್ಗೆ ಇನ್ನಷ್ಟು ವಿವರಿಸಿದರು. ಪ್ರೀತಿ ಹೆಚ್ಚಾಗಬೇಕಾದರೆ ನಾವು ಅದನ್ನು ವ್ಯಕ್ತಪಡಿಸಬೇಕು. ಪಾಸಿಟಿವ್ ಬಗ್ಗೆ ಹೆಚ್ಚು ಯೋಚಿಸಬೇಕು, ಹೆಚ್ಚು ಮಾತಾಡಬೇಕು. ಯಾಕಂದ್ರೆ ನಾವು ಏನನ್ನು ಹೆಚ್ಚು ಯೋಚಿಸುತ್ತೇವೋ ಅದೇ ನಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ. ಆಮೇಲೆ ಅವರು ದಿನನಿತ್ಯದ ಉದಾಹರಣೆ ಕೊಟ್ಟರು. ಬೆಳಿಗ್ಗೆ ಎದ್ದಾಗ ನಾವು ಅಯ್ಯೋ ಟ್ರಾಫಿಕ್ ಲೇಟ್ ಆಯ್ತು, ಕೆಲಸದವರು ಬರಲಿಲ್ಲ ಅಂತ ನೆಗೆಟಿವ್ ಮಾತುಗಳನ್ನೇ ಹೇಳುತ್ತೇವೆ. ಆದ್ರೆ ಅದನ್ನೇ ಪಾಸಿಟಿವ್ ಆಗಿ ಯೋಚಿಸಿದರೆ, ಬೆಂಗಳೂರು ಅಂದ್ರೆ ಟ್ರಾಫಿಕ್ ಸಾಮಾನ್ಯ, ನಾನು ಬೇಗ ಹೊರಟ್ರೆ ಸರಿಯಾಗಿ ಹೋಗಬಹುದು ಅಂತ ಹೇಳಬಹುದು. ಕೊನೆಗೆ ಗುರುಗಳು ಹೇಳಿದರು, ನಿಮ್ಮ ಜೀವನದಲ್ಲಿ ಸಮಸ್ಯೆಗಳ ಬಗ್ಗೆ ಮಾತ್ರ ಮಾತಾಡಬೇಡಿ, ಸಾಧ್ಯತೆಗಳ ಬಗ್ಗೆ ಮಾತಾಡಿ. ನೀವು ಏನನ್ನು ಜಗತ್ತಿಗೆ ಕೊಡುವಿರೋ ಅದೇ ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ. ಆ ದಿನದಿಂದ ವಿದ್ಯಾರ್ಥಿಗಳು ಒಂದು ನಿರ್ಧಾರ ಮಾಡಿದರು, ನೆಗೆಟಿವ್ ಮಾತುಗಳನ್ನು ಕಡಿಮೆ ಮಾಡಿ ಪಾಸಿಟಿವ್ ಮಾತುಗಳನ್ನು ಹೆಚ್ಚು ಮಾಡೋದು. ನಿಧಾನವಾಗಿ ಅವರ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗಲು ಶುರುವಾಯಿತು. ಪಾಸಿಟಿವ್ ಲೈಫ್ ನಾಲೆಡ್ಜ್ 333 ಚಾನೆಲ್ನ ವಿಡಿಯೋಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.